ಇತ್ತೀಚೆಗಷ್ಟೇ ನಿಮ್ಮ ನ್ಯೂಸ್ ಫಸ್ಟ್ ವೈದ್ಯರಿಂದಲೇ ಆರೋಗ್ಯ ಸಚಿವರ ಸಂದರ್ಶನ ಅನ್ನುವಂಥ ಒಂದು ವಿನೂತನ ಸಂದರ್ಶನವನ್ನು ನಿಮಗೆ ಪ್ರಸಾರ ಮಾಡಿತ್ತು, ನಿಮಗೆ ನಿಮ್ಮ ಮುಂದೆ ಇಟ್ಟಿತ್ತು. ಆ ಒಂದು ಸಂದರ್ಶನದಲ್ಲಿ ಹೇಳ್ತಿದ್ದಂತೆ ಅದನ್ನು ಥೇಟ್ ಅದೇ ರೀತಿಯಾಗಿ ಕಾರ್ಯರೂಪಕ್ಕೆ ಆರೋಗ್ಯ ಸಚಿವ UT ಖಾದರ್ ತಂದಿದ್ದಾರೆ. ಇಲಾಖೆಯಿಂದ ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಅಭಿಯಾನ ಶುರುವಾಗಿದೆ. ಆರೋಗ್ಯ ಇಲಾಖೆಯಿಂದ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನದಲ್ಲಿ ಸಚಿವ UT ಖಾದರ್ ವೈದ್ಯರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅದರ ಕಾರ್ಯರೂಪಕ್ಕೆ ಆರೋಗ್ಯ ಸಚಿವ UT ಖಾದರ್ ಆದೇಶ ನೀಡಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಆರೋಗ್ಯ ಇಲಾಖೆಯ ಈ ಒಂದು ಆದೇಶ ಜನಪರವಾದಂತಹ ಆದೇಶ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. 90% ರೋಗ ಬರಲಿಕ್ಕೆ ಒಂದು ನಾವು ಪ್ರಕೃತಿಯಿಂದ ದೂರ ಇದ್ದೇವೆ. ಯಾವಾಗ ನಾವು ಪ್ರಕೃತಿಯಿಂದ ದೂರ ಇರ್ತಾವ ನಾವೆಲ್ಲ ರೋಗಗಳು ಬರ್ತದೆ. ಅದು ಯಾಕೆ ಬರ್ತದೆ? ನಮ್ಮ ಊಟ ಉಪಚಾರ ಎಲ್ಲವೂ ಕೂಡ ನಮ್ಮ ಬಾಡಿಗೆ ಸೆಟ್ ಆಗಿರೋದಿಲ್ಲ. ಅದಕ್ಕಾಗಿ ಮತ್ತೆ ಈಗ ಹೆಲ್ತ್ ಮಾರ್ಕೆಟ್ ಕೂಡ ಎಲ್ಲರೂ ಕೂಡ ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕ್ವಾಲಿಟಿ ಅಂತೇಳಿ. ಒಟ್ಟಾರೆ ಮನಿ ಮೈಂಡ್ ಬಿಸ್ನೆಸ್ನಲ್ಲಿ ಎಲ್ಲ ಕೂಡ ಪ್ರಾರಂಭ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಇಲ್ಲಿ ಜನ ತಿನ್ನೋದು, ಅದರಲ್ಲಿ ಅದು ವಿಚಾರನೇ ಬೇರೆ. ಅಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡುವಾಗ ಮಾರಕವಾಗುವಂಥ ಇಂಗ್ರೀಡಿಯೆಂಟ್ಸ್. ಸೊ ನಮ್ಮಲ್ಲಿ ಹಿಂದೆಲ್ಲಂತಹ ಪರಿಸರಕ್ಕೆ ಹೊಂದಿಕೊಂಡಂಥ ನಮ್ಮ ದೇಹಕ್ಕೆ ನೀವು ಕೆಮಿಕಲ್ ಬೇಸ್ಡ್ನ ಫುಡ್ ಅಂತ ತಗೊಂಡಾಗ ಕೆಲವೊಂದು ವರ್ಷದಲ್ಲಿ ಅದು ಖಂಡಿತ ಇಫೆಕ್ಟ್ ಆಗೇ ಆಗ್ತದೆ. ಅದಕ್ಕೆ ಫುಡ್ ಸೇಫ್ಟಿ ಯಾರು ಕೂಡ ಇದು ವಿದೇಶದಲ್ಲಿ ಕಾಣಲಿಕ್ಕೆ ಸಿಕ್ಕಲಿಕ್ಕೆ ಕಡಿಮೆ ಇದೆ. ದೇ ಆರ್ ವೆರಿ ಕನ್ಸರ್ನ್ಡ್. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಸಿಕ್ಕುವಂಥ ಅದು ಯಾವುದೇ ಮಾಲ್ ಇರಲಿ, ಯಾವುದೇ ಅಂಗಡಿ ಇರಲಿ, ಇಲ್ಲಿಗೆ ಬರುವಂಥ ಎಲ್ಲ ವಸ್ತುಗಳಿರಲಿ, ಅದೆಲ್ಲ ಕೂಡ ಅದು ಅಪ್ ಟು ಡೇಟ್ ಆರೋಗ್ಯ ಪೂರಕವಾಗುವಂಥ ಇವತ್ತಿರಬೇಕು. ಅದಕ್ಕಾಗಿ ನಮ್ಮ ಫುಡ್ ಸೇಫ್ಟಿ ಲ್ಯಾಬ್ ಏನಿದೆ ಅದು ಇನ್ನೊಂದಷ್ಟು ಕೂಡ ಸ್ಟ್ರೆಂಥನ್ ಮಾಡುವಂಥದ್ದು. ಅಂಥ ಲ್ಯಾಬ್ ನಾವು ಮಾಡಿ ಮತ್ತು ಅಂಥ ಲ್ಯಾಬ್ ಮೇಲೆ ನಾವು ಬೇಕಾದ PPP ಮಾಡಲ್ಲಿ ಕೂಡ ಮಾಡಬೇಕು. ಯಾರಾದರೂ ಒಬ್ಬ ನಾವು ಎಷ್ಟೇ ದೊಡ್ಡ ಕಂಪನಿಯನ್ನು ಇರಲಿ, ಅವನು ಒಮ್ಮೆ ನಮ್ಮ ಕೈಗೆ ಸಿಕ್ಕಿಬಿದ್ದರೆ ಅವನು ಸುಪ್ರೀಂ ಕೋರ್ಟ್ ಹೋದರೂ ಕೂಡ ನಮ್ಮ ದಾಖಲೆ ಏನು ಲ್ಯಾಬಲ್ಲಿ ಇದೆಯಾ ಅದು ನಮ್ಮ ಪರವಾಗಿ ನಿಲ್ಲುವ ರೀತಿ ಇವತ್ತು ಆಗಬೇಕು. ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳಿದಲ್ಲಿ ನೀವು ಎಷ್ಟೇ ಇವತ್ತು ನಾವು ಪತ್ತೆ ಹಚ್ಚಿದ್ರು ಕೂಡ 4 ಕೋರ್ಟಲ್ಲಿ ಅವನು ಬೇರೆ ರೀತಿಯಿಂದ ವಾದ ಮಾಡ್ತಾರೆ ಕಂಪನಿಯವರು. ಆಗ ನಮಗಲ್ಲಿ ಮತ್ತೆ ಅವನಿಗೆ ಫ್ರೀ ಹ್ಯಾಂಡ್ ಸಿಗ್ತದೆ. ಅದಕ್ಕಾಗಿ ಫುಡ್ ಸೇಫ್ಟಿ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ಮಾಡ್ತಿದ್ದೇವೆ. ಈ ಸ್ಕೂಲ್ ರೌಂಡಲ್ಲಿ ಕೂಡ ಇವತ್ತು ಯಾವುದೇ ಈಗಾಗಲೇ ನಾವು ರೇಡ್ ಮಾಡಲಿಕ್ಕೆ ಆದೇಶನ ಇವತ್ತು ಕೊಟ್ಟಿದ್ದೇವೆ. ಆ ಫುಡ್ಗೆ ಸಂಬಂಧಪಟ್ಟ ಸ್ಕೂಲ್ನ ಅಕ್ಕಪಕ್ಕದಿರುವಂಥ ಏನು ಕ್ವಾಲಿಟಿ ಏನಿದೆ, ಯಾವುದಿದೆ ಅಂತ ಕೂಡ ನೋಡಲಿಕ್ಕೆ ನಾನು ಈಗಾಗಲೇ ಆದೇಶ ಮಾಡಿ ಈಗ ರೇಡೆಲ್ಲ ನಡೀತಾ ಇದೆ. ಕೆಲವೊಂದು ನಾವು ಸೈಲೆಂಟ್ ಆಗಿ ಕೂಡ ಇವತ್ತು ಕೆಲವೊಂದು ಡಿಪಾರ್ಟ್ಮೆಂಟ್ ಸೈಲೆಂಟ್ ಆಗಿ ಇವತ್ತು ರೇಡ್ ಮಾಡ್ತಾ ಇವತ್ತು ಇದ್ದೇವೆ. ಜನ ಸಡನ್ ಗೊಂದಲ ಕೊಲಪಾಡದಂತ ಕೂಡ ಹೇಳಿಕೊಂಡು ನ್ಯೂಸ್ ಫಸ್ಟ್ನ ಸಂದರ್ಶನದಲ್ಲಿ ಹೇಳಿಕೆ ಆಗಾಗಲೇ ಕಾರ್ಯರೂಪಕ್ಕೆ ತಂದಿರುವಂಥ ಆರೋಗ್ಯ ಸಚಿವರು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಎಲ್ಲ ಒಂದು ಕಡೆ ನ್ಯೂಸ್ ಫಸ್ಟ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಈ ಒಂದು ಮೂವ್ಮೆಂಟ್ ಅಂತ ಹೇಳ್ಬೋದಾ? ರಾಹುಲ್, ಖಂಡಿತವಾಗಿ ಟ್ರಾನ್ಸ್ಫ್ಯಾಕ್ಟ್ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಸೊ ಇತ್ತೀಚೆಗಷ್ಟೇ ಕೂಡ ನ್ಯೂಸ್ ಫಸ್ಟ್ ನಡೆಸಿದಂತಹ ಸಂದರ್ಶನದಲ್ಲಿ ಖುದ್ದು ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಈ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿದ್ರು. ಆಹಾರ ಸಂಬಂಧಪಟ್ಟಂಗೆ ಕಲಬೆರಕೆ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸೊ ಮತ್ತೆ ಜನರ ಮೇಲೆ ಆಗ್ತಿರುವಂತಹ ಪರಿಣಾಮಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ನ್ಯೂಸ್ ಫಸ್ಟ್ ನಲ್ಲಿ ನಡೆದಂತಹ ಸಂದರ್ಶನದಲ್ಲಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಡಾಕ್ಟರ್ ವಿಶಾಲ್ ರಾವ್ ಅವರು ನಡೆಸಿದಂತಹ ಸಂದರ್ಶನದಲ್ಲಿ ಖುದ್ದು ಆರೋಗ್ಯ ಸಚಿವರಾಗಿದ್ದಂತಹ UT ಖಾದರ್ ಅವರು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂದ್ರೆ ಶಾಲಾ ಕಾಲೇಜುಗಳ ಅಕ್ಕಪಕ್ಕ ಅಂಗಡಿಗಳಲ್ಲಿ ಒಂದು ಪದಾರ್ಥಗಳನ್ನ ಕೂಡ ಮಾರಾಟ ಮಾಡುವಂತದ್ದು ಕೂಡ, ಅಂದ್ರೆ ಅಲ್ಲಿ ತಿನಿಸುಗಳ ಬೇಕರಿ ಐಟಮ್ಸ್ ಆಗಿರ್ಬೋದು, ಬೇರೆ ಬೇರೆ ತಿನಿಸುಗಳಿಗೆ ಸಂಬಂಧಪಟ್ಟಂಗೆ ಮಾರಾಟ ಮಾಡಲಾಗ್ತಿದೆ. ಒಂದು ಜಂಕ್ ಫುಡ್ಗಳನ್ನ ಮಾರಾಟ ಮಾಡ್ತಿರುವಂತದ್ದು, ಮತ್ತೆ ಫ್ಯಾಟ್ ತುಂಬಿದಂತಹ ಫ್ಯಾಟ್ ಒಳಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಕೂಡ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲಾಗ್ತಿದೆ ಮತ್ತೆ ಮಾರಾಟ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಕೂಡ ಹಲವು ಜನರಿಂದ ವ್ಯಕ್ತ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನೇರವಾಗಿ ಕೂಡ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಈ
ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಶಾಲಾ ಕಾಲೇಜುಗಳು ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಅಂಗಡಿಗಳಲ್ಲಿ ಏನು ಗುಣಮಟ್ಟ ಇಲ್ಲದ ಆಹಾರವನ್ನ, ಕಲಬೆರಕೆ ಆಹಾರವನ್ನ ಕೂಡ ಪೂರೈಕೆ ಮಾಡಲಾಗ್ತಿದೆ. ಅಂತಹ ಕಂಪನಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ದಾಳಿ ಮಾಡಲಾಗುವುದು, ಆ ನಂತರ ಅದನ್ನ ಪರೀಕ್ಷೆ ಒಳಪಡಿಸಿ ಯಾರು ಗುಣಮಟ್ಟ ಇಲ್ಲದ ಆಹಾರ ಸಾಮಗ್ರಿಗಳನ್ನ ಪೂರೈಕೆ ಮಾಡಿದ್ರೆ ಅಂತಹ ಕಂಪನಿಗಳ ವಿರುದ್ಧ ನೇರವಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಅಂದ್ರೆ ಫ್ಯಾಟ್ಗೆ ಸಂಬಂಧಪಟ್ಟಂತಹ ಕಲಬೆರಕೆ ಮಿಶ್ರಿತವಾದಂತಹ ಆಹಾರ ಪದಾರ್ಥಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೊ ಅಡುಗೆ ಪದಾರ್ಥಗಳಾಗಿರ್ಬೋದು, ಅಂದ್ರೆ ಅಡುಗೆ ಎಣ್ಣೆ ಪದೇ ಪದೇ ಬಳಸುವಂತಾಗಿರುವಂಥದ್ದು, ಅಂದ್ರೆ ಮರುಬಳಕೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ತಪ್ಪು ಆಗಿರುವಂಥದ್ದು. ಮತ್ತೆ ಅದು ಜನರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕದ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ಆರೋಗ್ಯ ಸಚಿವರು ಈ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಹಲವು ಈ ಕಂಪನಿಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ದಂಡ ವಸೂಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಲ್ಯಾಬ್ಗೆ ಕಳಿಸ್ತಾ ಇದ್ದಾರೆ. ಆಹಾರ ಪದಾರ್ಥಗಳ ಪರೀಕ್ಷೆ ಗುಣಮಟ್ಟವನ್ನು ನೋಡ್ತಾ ಇದ್ದಾರೆ. ಎಲ್ಲಿ ಕಳಪೆ ಆಹಾರಗಳ ಪದಾರ್ಥಗಳು ಇದಾವೆ ಅಂತಹ ಕಂಪನಿಗಳನ್ನ ನೇರವಾಗಿ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನಿರ್ದಾಕ್ಷಿಣ್ಯವಾಗಿ ಸ್ಪಷ್ಟ ಸಂದೇಶವನ್ನ ಕೂಡ ಈಗ ರವಾನೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನ್ಯೂಸ್ ಫಸ್ಟ್ ನಡೆಸಿದಂತಹ ಸಂದರ್ಶನದ ಇಂಪ್ಯಾಕ್ಟ್ ಕಾರಣಕ್ಕಾಗಿ ಈಗ ಆರೋಗ್ಯ ಇಲಾಖೆ ಕಠಿಣ ಕ್ರಮವನ್ನು ಕೈಗೊಂಡಿರುವಂತದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.